ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹಿಮಾಲಿಕಾ ನಿತ್ಯ. ನೀವು ಈ ಸ್ಥಳಕ್ಕೆ ಹೋದರೆ ಇಲ್ಲಿ ಇಲಿಗಳು ತಿಂದು ಬಿಟ್ಟ ಆಹಾರನೇ ಪ್ರಸಾದ ಆಗಿ ನಾವು ತಗೋಬೇಕು. ಈ ರೆಸ್ಟೋರೆಂಟಿಗೆ ಹೋದರೆ ಇಲ್ಲಿ ಹೆಣಗಳ ಮಧ್ಯೆನೇ ನಾವು ಊಟ ಮಾಡಬೇಕು. ಆ ಥರ ತುಂಬ ಮಿಸ್ಟೀರಿಯಸ್ ಆಗಿರೋ 10 ಸ್ಥಳಗಳ ಬಗ್ಗೆ ಇವತ್ತು ನಾವು ತಿಳ್ಕೊತಾ ಇದ್ದೀವಿ. ಬನ್ನಿ ಆಗಿದ್ರೆ ವಿಡಿಯೋಗೆ ಹೋಗೋಣ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಎಂಡ್ವರೆಗೂ ನೋಡಿ. ಬನ್ನಿ ವಿಡಿಯೋಗೆ ಹೋಗೋಣ. ಮೊದಲನೇ ಸ್ಥಳ ನಮ್ಮ ಕರ್ನಾಟಕದ ಚನ್ನಪಟ್ಟಣ. ಚನ್ನಪಟ್ಟಣದಲ್ಲಿ 2010ರಲ್ಲಿ ಡಾಗ್ ಟೆಂಪಲ್ ಅಂತ ಒಂದು ದೇವಸ್ಥಾನ ಆಗುತ್ತೆ. ಆ ದೇವಸ್ಥಾನದಲ್ಲಿ ನಾಯಿಗೆ ಪೂಜೆ ಮಾಡ್ತಾರೆ. ಕಾರಣ ಏನಪ್ಪ ಅಂದರೆ ಚನ್ನಪಟ್ಟಣದಲ್ಲಿ 2 ನಾಯಿಗಳು ಸಡನ್ ಆಗಿ ಕಾಣೆ ಆಗುತ್ತೆ. ಆ ನಾಯಿಗಳು ಕ್ರಮೇಣ ತೀರೋಗಿದೆ ಅಂತ ಗೊತ್ತಾಗುತ್ತೆ. ಆಮೇಲೆ ಅದು ತೀರೋಗಿದ್ದಲ್ಲ, ಯಾರೋ ಕೊಲೆ ಮಾಡಿದ್ದು ಅಂತ ಗೊತ್ತಾಗಿ ಅಲ್ಲಿನ ಜನ ಸುಮ್ಮನೆ ಆಗ್ತಾರೆ. ಅದಾದಮೇಲೆ ಅಲ್ಲಿನ ಒಬ್ಬ ಶ್ರೀಮಂತ ವ್ಯಕ್ತಿಗೆ ಆ ನಾಯಿಗಳು ಕನಸಲ್ಲಿ ಬಂದು, ನನಗೆ ಇಲ್ಲಿ ದೇವಸ್ಥಾನ ಮಾಡಿ, ನನಗೆ ಕೊಲೆ ಮಾಡಿದ್ದಾರೆ, ನನಗೆ ಇಲ್ಲಿ ದೇವಸ್ಥಾನ ಮಾಡಿ ನನಗೆ ಪೂಜೆ ಮಾಡ್ಕೊಂಡು ಬನ್ನಿ, ಈ ಸ್ಥಳನ ನಾನು ಕಾಪಾಡ್ತೀನಿ ಅಂತ ಆ ವ್ಯಕ್ತಿಗೆ ಆ ನಾಯಿಗಳು ಕನಸಲ್ಲಿ ಬಂದು ಹೇಳಿದ್ರಂತೆ. ಅದಾದಮೇಲೆ ಆ ವ್ಯಕ್ತಿ ಅಲ್ಲಿ ದೇವಸ್ಥಾನ ಕಟ್ಕೊಟ್ಟಿದ್ದಾರೆ. ಅಲ್ಲಿ ಈ ಥರ ಪೂಜೆ ನಡೀತಾ ಇದೆ ಅಂತ ನಮಗೆ ಗೊತ್ತಾಗಿದೆ. ಇನ್ನು ಎರಡನೇ ಸ್ಥಳ ಯಾವುದಪ್ಪ ಅಂದರೆ ಬನ್ಸಾರಿ ವಿಲೇಜ್. ಈ ವಿಲೇಜು ಕಂಪ್ಲೀಟಾಗಿ CCTV ಕ್ಯಾಮ್ರಾದಿಂದ ಇದೆ. ಫುಲ್ ಹೈಟೆಕ್ ವಿಲೇಜ್ ಅಂದರೆ ಅದು ಬನ್ಸಾರಿ ವಿಲೇಜ್. ಈ ವಿಲೇಜಲ್ಲಿ ಪ್ರತಿಯೊಂದು ಸ್ಟ್ರೀಟಲ್ಲೂ CCTV ಕ್ಯಾಮ್ರಾಸ್ ಇದೆ. ಪ್ರತಿಯೊಂದು ಸ್ಟ್ರೀಟಲ್ಲೂ ಸ್ಪೀಕರ್ಸ್ ಇದೆ. ಯಾವುದೇ ಒಂದು ವಿಷಯನ ಅಲ್ಲಿ ಜನಗಳಿಗೆ ತಲುಪಿಸ್ಬೇಕಂದ್ರೆ ಒಂದು ಕಡೆಯಿಂದ ಹೇಳಿದ್ರೆ ಸಾಕು, ಅಲ್ಲಿರೋ ಎಲ್ಲ ಬೀದಿಗೂ ಅದು ಗೊತ್ತಾಗತ್ತೆ. ಆಮೇಲೆ ಅಲ್ಲಿನ ಬನ್ಸಾರಿ ವಿಲೇಜ್ನ ಗೌರ್ಮೆಂಟ್ ಸ್ಕೂಲ್ಗೆ AC ಹಾಕ್ಕೊಟ್ಟಿದ್ದಾರಂತೆ. ಮತ್ತು ಅಲ್ಲಿ ಮಿನಿ ಸಿಟಿ ವಿಲೇಜಲ್ಲಿನೇ ಮಿನಿ ಸಿಟಿನೇ ಥರ ಅಲ್ಲಿ ಇದೆಯಂತೆ. ತುಂಬಾ ಹೈಟೆಕ್ ಆಗಿರೋ ಅಂಥ ಇದರಲ್ಲಿ ಈ ಸಿಟಿ ಬರುತ್ತೆ. ಇದು ನಮ್ಮ ಭಾರತದಲ್ಲಿದೆ ಅಂತ ಹೇಳೋದು ಹೆಮ್ಮೆ ಆಗುತ್ತೆ. ಅದು ಅಲ್ಲದೆ ಈ ಬನ್ಸಾರಿ ವಿಲೇಜು ನಮ್ಮ ಭಾರತದ ಹೈಟೆಕ್ ವಿಲೇಜ್ ಅಂತಾನೆ ಫೇಮಸ್ ಆಗಿದೆ ಅಂತ. ನೆಕ್ಸ್ಟ್ ಬುಲೆಟ್ ಬಾಬಾ ಟೆಂಪಲ್ ರಾಜಸ್ಥಾನದಲ್ಲಿದೆ. ಇದು ಒಂದು ಇಂಟ್ರೆಸ್ಟಿಂಗ್ ಆಗಿರೋವಂಥ ಟೆಂಪಲ್ ಅಂತ ಹೇಳ್ಬೋದು. ಬುಲೆಟ್ ಬಾಬಾ ಟೆಂಪಲ್ ಅಂತ ಹೇಳಿದ ತಕ್ಷಣ ಬುಲೆಟ್ ಬಾಬಾ ಅಂತ ಒಬ್ರು ದೇವರಿದ್ದಾರೆ ಅಂತ ಅನ್ಕೋಬೇಡಿ. ಇಲ್ಲಿ ನಡೆಯೋದು ಬೈಕಿಗೆ ಪೂಜೆ, ಅದು ಬುಲೆಟ್ ಬೈಕಿಗೆ. ಇದು ಏನಪ್ಪ ಅಂದರೆ ಇಲ್ಲಿ ಓಂ ಬಣ್ಣ ಅಂತ ಒಬ್ಬ ವ್ಯಕ್ತಿ ಹೋಗ್ಬೇಕಾದ್ರೆ ಬುಲೆಟಲ್ಲಿ ಆಕ್ಸಿಡೆಂಟ್ ಆಗಿ ತೀರೋಗ್ತಾರೆ, ಸ್ಪಾಟ್ ಔಟ್ ಆಗ್ತಾರೆ. ಪೊಲೀಸವರು ಬಂದು ಆ ಗಾಡಿನ ತಗೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಪೊಲೀಸ್ ಸ್ಟೇಷನಲ್ಲಿ ಬಿಟ್ಟಿದ್ದ ಗಾಡಿ ಮಾರನೇ ದಿನ ನೈಟಲ್ಲಿ ಆ ಗಾಡಿ ಆ ಸ್ಥಳಕ್ಕೆ ಹೋಗುತ್ತೆ. ಮಾರನೇ ದಿನ ಹೋಗಿ ಪೊಲೀಸರು ನೋಡಿದ್ರೆ ಎಲ್ಲಿ ಆಕ್ಸಿಡೆಂಟ್ ಆಗಿತ್ತು ಅದೇ ಸ್ಥಳದಲ್ಲಿ ಆ ಬೈಕ್ ಇರುತ್ತೆ. ಸರಿ ಅಂತ ಮತ್ತೆ ಆ ಬೈಕ್ನ ಪೊಲೀಸ್ ಸ್ಟೇಷನ್ಗೆ ತೊಗೊಂಡು ಹೋಗ್ತಾರೆ. ಮತ್ತೆ ಆ ಬೈಕು ಅದೇ ಸ್ಥಳದಲ್ಲಿ ಬಂದು ನಿಂತಿರುತ್ತೆ. ಇದನ್ನ ನೋಡಿ ಜನ ಎಲ್ಲ ಇದು ದೇವರೇ ಮಾಡ್ತಾ ಇರೋದು, ಇದೇ ದೇವರು ಅಂತ ಹೇಳಿ ಅಲ್ಲಿ ಆ ಬುಲೆಟ್ ಬೈಕಿಗೆ ಬುಲೆಟ್ ಬಾಬಾ ಅಂತ ಹೆಸರಿಟ್ಟು ಅದಕ್ಕೆ ಪೂಜೆ ಮಾಡ್ತಾ ಇದ್ದಾರೆ. ಅದು ರೋಡ್ ಮಧ್ಯೆನೇ ಆ ದೇವಸ್ಥಾನ ಇದೆ ಅಂದರೆ ಕ್ರೇಜಿ ಅಲ್ವಾ. ನೆಕ್ಸ್ಟ್ ಸ್ನೇಕ್ ವಿಲೇಜ್ ಉತ್ತರ ಪ್ರದೇಶದಲ್ಲಿದೆ. ಇಲ್ಲಿ ಎಲ್ಲ ಮನೆಗಳಲ್ಲೂ ಹಾವು ಬಂದು ಹೋಗೋಕ್ಕೆ ಅವರೇ ಮನೆಗಳಲ್ಲೇ ದಾರಿ ಮಾಡಿದ್ದಾರೆ. ಇಲ್ಲಿನ ಮಕ್ಕಳು ಹಾವಿನ ಜೊತೆ ಆಟ ಆಡ್ತಾರಂತೆ. ಬರೀ ಮಾಮೂಲಿ ಹಾವಲ್ಲ, ಕೋಬ್ರಾ, ಅದ್ರ ಜೊತೆ ಆಟ ಆಡ್ತಾರಂತೆ ಮಕ್ಕಳು. ಅಷ್ಟೇ ಅಲ್ಲ, ಸ್ಕೂಲ್ಗಳಿಗೂ ಆ ಹಾವುಗಳೆಲ್ಲ ಬಂದು ಹೋಗುತ್ತಂತೆ. ಇಲ್ಲಿ ಹಾವುಗಳು 1-2 ಇಲ್ಲ. ನಮ್ಮ ಊರಲ್ಲಿ ನಾವು ಹೇಗೆ ಪೆಟ್ ಸಾಕೋತೀವಿ ಆ ರೀತಿಯಲ್ಲಿ ಹಾವನ್ನ ಸಾಕೋತಾರಂತೆ.
ತುಂಬ ತುಂಬ ಪುಟಾಣಿ ಮಕ್ಕಳುಗಳು ಕೂಡ ಹಾವಿನ ಜೊತೆ ಆಟ ಆಡೋರೋದನ್ನ ಆ ವಿಲೇಜಲ್ಲಿ ನೋಡ್ಬೋದಂತೆ. ನೆಕ್ಸ್ಟು ವಿಡಿಯೋ ಮೊದಲನೇದಾಗಿ ಹೇಳಿದಂಥ ಟೆಂಪಲ್ ಕರ್ಣಿ ಮಾತಾ ಟೆಂಪಲ್ ಇನ್ ರಾಜಸ್ಥಾನ್. ಈ ಟೆಂಪಲಲ್ಲಿ ಅಮ್ಮ ವರ್ಷಕ್ಕೆ ಒಂದು ಸರ್ತಿ ಇಲಿಯಾಗಿ ಅವತಾರ ತಗೋತಾರೆ ಅನ್ನೋ ಒಂದು ನಂಬಿಕೆ ಇದೆ. ಅದರಿಂದ ಇಲ್ಲಿ ಇಲಿಗಳಿಗೆ ಪೂಜೆ ನಡೆಯುತ್ತೆ. ಅಷ್ಟೇ ಅಲ್ಲ, ಇಲಿಗಳು ಬಂದು ತಿಂದು ಬಿಟ್ಟ ಆಹಾರನ ಪ್ರಸಾದವಾಗಿ ತಗೋತಾ ಇದ್ದಾರೆ, ತಗೋಬೇಕು. ಮತ್ತು ಇಲ್ಲಿನ ಇಲಿಗಳನ್ನ ನಾವು ಅಕಸ್ಮಾತಾಗಿ ಕೂಡ ತುಳಿಯೋ ಹಾಗಿಲ್ಲ. ತುಳಿದ್ವಿ ಅಂದರೆ ಅಲ್ಲಿನ ಉಂಡಿಗೆ ಅಲ್ಲೇ ಮಾರ್ತಾ ಇರೋ ಅಂಥ ಬಂಗಾರ ಅಥವಾ ಬೆಳ್ಳಿ ಇಲಿ ಆಕಾರ ಇರುವಂಥದ್ದನ್ನು ಉಂಡಿಗೆ ಹಾಕಬೇಕಾಗತ್ತೆ. ನೀವೇನಾದರೂ ಇಲಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರಿ ಅಂದರೆ ತುಂಬ ಹುಷಾರಾಗಿ ಹೋಗಿ ಅಲ್ಲಿನ ಇಲಿಗಳನ್ನ ತುಳಿಯೋಕೆ ಹೋಗ್ಬಿಡಿ. ತುಳಿದ್ರಿ ಅಂದರೆ ನಿಮ್ಮ 50,000 60,000 ಗ್ಯಾರಂಟಿ ಖಾಲಿ ಅಂತಲೇ ಅರ್ಥ. ನೆಕ್ಸ್ಟು ಮಹಾರಾಷ್ಟ್ರದ ಶನಿ ಸಿಂಗಾಪುರ್. ಮಹಾರಾಷ್ಟ್ರದ ಶನಿ ಸಿಂಗಾಪುರ್ ತುಂಬ ಜನ ಕೇಳಿರ್ತೀರ. ಇನ್ಫ್ಯಾಕ್ಟ್ ನಾನು ಪರ್ಸ್ನಲಿ ವಿಸಿಟ್ ಕೊಟ್ಟಿರೋ ಊರು. ಇಲ್ಲಿ ಎಲ್ಲೂ ಕದಗಳು ಇಲ್ಲ. ಅದು 390 ವರ್ಷಗಳಿಂದ ಇಲ್ಲಿ ಯಾವ ಕದಗಳು ಇಲ್ಲ, ಯಾವ ಮನೆಗಳಿಗೂ ಕದ ಇಲ್ಲ. ಕಾರಣ ಏನಂದರೆ ಅಲ್ಲಿನ ಶನಿ ಮಹಾತ್ಮ ಆ ಊರನ್ನ ಕಾಯ್ತಾ ಇದ್ದಾರೆ ಅನ್ನೋ ಒಂದು ನಂಬಿಕೆ. ಯಾವ ಕಳ್ಳತನ ಕೂಡ ಅಲ್ಲಿ ಆಗಿಲ್ಲ, ಇದುವರೆಗೂ ಆಗಿಲ್ಲ. ದೇವರು ಅಲ್ಲಿ ಕಾಪಾಡ್ತಾ ಇದ್ದಾರೆ. ಸೊ ಅಲ್ಲಿನ ಒಂದು ವಿಚಿತ್ರ ಅಂದರೆ ಕದಗಳು ಇಲ್ಲದೆ ಇರೋವಂಥ ಒಂದು ಸ್ಥಳ ಅಂತ ಹೇಳ್ಬೋದು. ಅಲ್ಲಿ ಎಲ್ಲಿ ನೋಡಿದ್ರೂ ನಿಮಗೆ ಕದಗಳು ನೋಡೋಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ನಾನು ನೋಡಿದಾಗೆ ಅಲ್ಲಿ ಪರ್ಟಿಕ್ಯುಲರಾಗಿ ನಾನು ಹೋಗಿ ನೋಡಿದಾಗೆ ರೆಸ್ಟ್ ರೂಮಿಗೆ ಕೂಡ ಅಲ್ಲಿ ಕದಗಳು ಇಟ್ಟಿಲ್ಲ. ಕೆಲವೊಂದು ಕಡೆ ಮಾತ್ರ ಇಟ್ಟಿದ್ದಾರೆ ಅಷ್ಟೇ. ನೆಕ್ಸ್ಟು ನ್ಯೂ ಲಕ್ಕಿ ರೆಸ್ಟೋರೆಂಟ್ ಇನ್ ಗುಜರಾತ್. ಈ ರೆಸ್ಟೋರೆಂಟಲ್ಲಿ ಹೆಣಗಳ ಮಧ್ಯೆನೇ ಊಟ ಮಾಡಬೇಕು. ಇನ್ಫ್ಯಾಕ್ಟ್ ಆ ಹೆಣಗಳ ಮಧ್ಯೆ ನಾವು ಊಟ ಮಾಡಿದ್ರೆ ತುಂಬ ಲಕ್ ಅಂತ ಆ ಊರಿನ ಜನ ನಂಬ್ತಾ ಇದ್ದಾರೆ. ಹೆಣಗಳ ಮಧ್ಯೆ ಊಟ ಮಾಡಬೇಕು ಅಂದರೆ ಆ ರೆಸ್ಟೋರೆಂಟಲ್ಲಿ ಏನಾದರೂ ಹೆಣಗಳು ಇಟ್ಟಿದ್ದಾರೆ ಅಂದರೆ ಇಲ್ಲ. ಆ ರೆಸ್ಟೋರೆಂಟ್ ಇಟ್ಟಿರೋದೇ ಒಂದು ಸುಡುಗಾಡಲ್ಲಿ. ಆ ರೆಸ್ಟೋರೆಂಟ್ನ ರನ್ ಮಾಡ್ತಾ ಇರೋದೇ ಸುಡುಗಾಡಲ್ಲಿ. ಅಲ್ಲಿ ನಾವು ಹೋದರೆ ತುಂಬ ಪ್ರಶಾಂತವಾಗಿ ಅಲ್ಲಿ ಊಟ ಮಾಡಿಕೊಂಡು ಬರಬೇಕು. ಎಲ್ಲಿ ನೀವು ಕಾಲಿಟ್ಟರು ಅಲ್ಲಿ ಹೆಣ ಇದೆ, ಹುಷಾರಾಗಿ ಬನ್ನಿ ಅಂತ ಹೇಳ್ತಾರಂತೆ. ತುಂಬಾ ಕ್ರೇಜಿಯಾಗಿರೋ ವಿಷಯ ಅಲ್ವಾ. ನೆಕ್ಸ್ಟು ಲೋಕ್ಟಕ್ ಲೇಕ್. ಇದು ಮಣಿಪುರಲ್ಲಿರೋದು. ಇಲ್ಲಿನ ವಿಶೇಷ ಏನಪ್ಪ ಅಂದರೆ 424 ಅನಿಮಲ್ಸ್, 100 ಹಕ್ಕಿಗಳು ಇಲ್ಲಿದೆ. ಆದರೆ ವಿಷಯ ಏನಪ್ಪ ಅಂದರೆ ಇಲ್ಲಿನ 424 ಅನಿಮಲ್ಸು ಒಂದೇ ಥರದ್ದಲ್ಲ, ಎಲ್ಲ ಬೇರೆ ಬೇರೆ ಥರದ್ದು. 100 ಹಕ್ಕಿಗಳು ಕೂಡ ಒಂದೇ ಥರದಲ್ಲ, ಬೇರೆ ವಿಧವಾದ ಹಕ್ಕಿಗಳು ಅಲ್ಲಿ ನಾವು ನೋಡ್ಬೋದು. ಇದು ಯಾವಾಗಲೂ ನಡೆಯೋದಿಲ್ಲ. ಯಾವಾಗ ವರ್ಷಕ್ಕೆ ಒನ್ ಟೈಮು ಅಲ್ಲಿ ಹಕ್ಕಿಗಳು ಬೇರೆ ಬೇರೆ ದೇಶದಿಂದನೂ ಬರೋದನ್ನು ನಾವಲ್ಲಿ ನೋಡ್ಬೋದು. ತುಂಬ ನೇಚರ್ನ ಇಷ್ಟಪಡೋರು ಈ ಸ್ಥಳಕ್ಕೆ ಭೇಟಿ ಕೊಡ್ಬೋದು. ನೆಕ್ಸ್ಟ್ ಬಾಬಾ ಮಂದಿರ್ ಇನ್ ಸಿಕ್ಕಿಂ. ಇಲ್ಲಿ ಬಾಬಾ ಹರ್ಭಜನ್ ಸಿಂಗ್ 1986 ಆರ್ಮಿಯಲ್ಲಿ ವರ್ಕ್ ಮಾಡ್ತಾ ಇದ್ದವರು ಗುಡ್ಡದಿಂದ ಜಾರಿ ಅವರು ಬಿದ್ದು ತೀರ್ಕೋತಾರೆ. ಅವ್ರು ತೀರ್ಕೊಂಡ್ಮೇಲೆ ಅಲ್ಲಿನ ಅವರ ಫ್ರೆಂಡ್ಸ್ ಆರ್ಮಿ ಗೆಳೆಯರಿಗೆ ಅವರು ಕನಸಲ್ಲಿ ತುಂಬ ಜನ, ಒಬ್ಬರು ಇಬ್ಬರಲ್ಲ ತುಂಬ ಜನ ಕನಸಲ್ಲಿ ಬಂದು ನೀವು ನನಗೆ ದೇವಸ್ಥಾನ ಕಟ್ಟಿ ಆ ದೇವಸ್ಥಾನದಲ್ಲಿ ನನ್ನ ವಸ್ತುಗಳನ್ನೆಲ್ಲ ಇಟ್ಟು ಪೂಜೆ ಮಾಡಿ ನಾನು ಇಲ್ಲಿ ಕಾಯ್ತೀನಿ ಅಂತ ಹೇಳಿ ಅವರು ಹೇಳಿದ್ರಂತೆ. ಇದಾಗಿ ತುಂಬ ಜನ ಕನಸಿಗೆ ಬಂದಮೇಲೆ ಅವರು ಅಲ್ಲಿ ಅವರಿಗೋಸ್ಕರ ಅಂತ ದೇವಸ್ಥಾನ ಮಾಡಿದ್ದಾರೆ. ಆ ದೇವಸ್ಥಾನದಲ್ಲಿ ಅವರಿಗೆ ಪೂಜೆ ಕೂಡ ನಡೆಯುತ್ತೆ. ಅಲ್ಲಿ ಅವರು ಕಾಪಾಡ್ತಾ ಇದ್ದಾರೆ ಅನ್ನೋ ನಂಬಿಕೆ ಇನ್ನೂ ಉಳಿದಿದೆ. ಅಲ್ಲಿನ ಜನ ಕೂಡ ಅಲ್ಲಿ ಹೋಗಿ ಪೂಜೆ ಮಾಡಿ ಬರ್ತಾ ಇದ್ದಾರೆ. ನೆಕ್ಸ್ಟ್ ಲಾಸ್ಟ್ ದೇವಸ್ಥಾನ ಶ್ರೀ ವೀರಭದ್ರ ಟೆಂಪಲ್ ಇನ್ ಲೇಪಾಕ್ಷಿ, ಆಂಧ್ರ ಪ್ರದೇಶ್. ಇಲ್ಲಿ ಸುಮಾರು 70 ಪಿಲ್ಲರ್ಸ್ ಇದೆ, ಕಂಬಗಳು. ಆ ಕಂಬಗಳಲ್ಲಿ ಒಂದೇ ಒಂದು ಪಿಲ್ಲರ್ ಮಾತ್ರ ನೆಲಕ್ಕೆ ಅದು ಮುಟ್ಟಿಲ್ಲ, ನೆಲಕ್ಕೆ ತಾಗಿಲ್ಲ. ಇನ್ಫ್ಯಾಕ್ಟ್ ಆ ದೇವಸ್ಥಾನದಲ್ಲಿ ಆ ಒಂದು ಕಂಬ ಮಾತ್ರ ಯಾಕೆ ಆ ರೀತಿ ಕಟ್ಟಿದ್ದಾರೆ ಅಂತ
ಇನ್ನು ಯಾರಿಗೂ ಗೊತ್ತಿಲ್ಲ. ಆದರೆ ಇದು ನಿಜ. ಒಂದು ಬಟ್ಟೆನ ತಗೊಂಡು ಆ ಕಂಬದಲ್ಲಿ ಹಾಕಿದ್ರೆ ಅದು ಗ್ಯಾಪ್ ಇರೋದನ್ನ ನೀಟಾಗಿ ನಾವು ನೋಡ್ಬೋದು. ಇಷ್ಟು 10 ದೇವಸ್ಥಾನಗಳಿದೆ. ಈ 10 ದೇವಸ್ಥಾನಗಳಲ್ಲಿ ನೀವು ಪರ್ಟಿಕ್ಯುಲರ್ ಆಗಿ ಯಾವ ದೇವಸ್ಥಾನಕ್ಕೆ ಹೋಗೋಕ್ಕೆ ಇಷ್ಟಪಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಹೋದ್ರೆ ಯಾವ ಥರ ನೀವು ಫೀಲ್ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ತುಂಬ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ. ಓಕೆ ಬಾಯ್ ಗೈಸ್, ಬಾಯ್.